ಆ್ಯಂಡ್ ದಿಸ್ ಡಿಸಿಷನ್ ನಿಮ್ಮ ಈ ನಿರ್ಧಾರ ಗ್ರ್ಯಾಜುಯಲ್ ಆಗಿ ಯೋಚನೆ ಮಾಡಿ 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 ಬಂದಿದ್ದ ಅಥವಾ ಇನ್ ಅ ಇಯರ್ ಆರ್ ಟು ನೋ ವಿಲ್ ಗೋ ಫಾರ್ ಇಟ್ ಅನ್ನುವಂಥದ್ದು ಹೇಗಿತ್ತು ಇದು ಈ ಪ್ರೊಸೀಜರ್ ಯಾವಾಗಲಿಂದ ಅನ್ಕೊಂಡಿದ್ರಿ ನೀವು ಇದು ಒಂದು ಏನಿಲ್ಲ ಅಂದರೆ ನಂಗೆ ಒಂದು 5 ವರ್ಷದಿಂದ ಓಕೆ 5 ವರ್ಷದಿಂದ ತುಂಬಾ ಕಾಡ್ತಿರೋ ಅಂಥದ್ದು. ಆಮೇಲೆ ಈ ಥರದೊಂದು ಪ್ರಶ್ನೆಗಳು ಎದುರಾಗುತ್ತೆ ಅನ್ನೋದು ಐ ಹ್ಯಾವ್ ಆಲ್ರೆಡಿ ಆ್ಯಂಟಿಸಿಪೇಟೆಡ್, ಐ ಫೋರ್ ಸೀನ್ ಇಟ್. ಓಕೆ ಈ ಪ್ರಶ್ನೆಗಳನ್ನು ನಾನು ಹಾಕೊಂಡಿದ್ದೀನಿ. ಫೋರ್ ಸೀನ್ ಅಂದರೆ ಇನ್ಯಾರೋ ಕೇಳ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಇಲ್ಲೇ ಬೆಳೆದಿರೋಳು, ಇಲ್ಲೇ ಇರೋಳು, ಯು ನೋ ಅಲ್ವಾ ಹೇಗೆ ಏನಾಗಬಹುದು ಅಂತ. ಫೋರ್ ಸೀನ್ ಇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಗೊತ್ತಿದೆ ಈ ಥರದ ಮಾತುಗಳು ಬರುತ್ತೆ ಅಂತ. ಮಾತುಗಳು ಬರುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಇದನ್ನು ಹೇಗೆ ಎಷ್ಟರ ಮಟ್ಟಿಗೆ ಹ್ಯಾಂಡಲ್ ಮಾಡಬಲ್ಲೆ. ಈಗ ನಾಳೆ ಆ ಮಕ್ಕಳು ಬಂದರೆ ವಿಲ್ ಐ ಬಿ ಏಬಲ್ ಟು ಗಿವ್ ದಮ್ ಆನ್ಸರ್, ಅಥವಾ ನಾನು ಜಸ್ಟಿಫೈ ಮಾಡ್ಕೊಳಕ್ಕಾಗತ್ತಾ ನನ್ನ ನಿರ್ಧಾರನ. ಈಗ ತುಂಬ ಜನ ತುಂಬ ಲೋಕಾರೂಢಿಯಲ್ಲಿ ಮಾತಾಡಬೇಕಂದ್ರೆ ಅದೇನು ಮುಂಚೆನವರು ಅಷ್ಟೇ ಅಪ್ಪ ಅಮ್ಮಂದ್ರಲ್ಲ ಅವ್ರ ಅಪ್ಪ ಅಮ್ಮ ಆಗಬೇಕಂತ ಹೇಳಿಬಿಟ್ಟು ದೇ ಕ್ಯಾನ್ ತೇಲ್ಸಿ ಮಾತಾಡೋ ಅಂಥದ್ದು ನಾವು ಸಾಕಷ್ಟು ಜನ ಕೇಳಿದ್ದೀವಿ. ಮತ್ತು ಈ ಥರದ ಪ್ರಶ್ನೆಗಳು ನನ್ನಲ್ಲಿ ಬಂದಾಗ ಮತ್ತೆ ಕ್ಲೋಸ್ ಚಾಪ್ಟರು. ಅಗೇನ್ ಐ ವೆಂಟ್ ಬ್ಯಾಕ್, ಬೇಡಪ್ಪ ಇದು ಬೇಡ ಬಿಡಿ ಬೇಡ, ಇಟ್ಸ್ ಓಕೆ. ಇದ್ದಾರೆ ನನ್ನ ಮನೆ ಫ್ಯಾಮಿಲಿ, ತಮ್ಮನ ಮಕ್ಕಳು ತಂಗಿ ಮಕ್ಕಳು, ಇಟ್ಸ್ ಆಲ್ ಫುಲ್. ನಾಟ್ ದಟ್ ಏನೋ ಒಂದು ವಾಯ್ಡ್ ಇದೆ, ವ್ಯಾಕ್ಯೂಮ್ ಇದೆ ಅನ್ನೋವಂಥದ್ದು ಏನಲ್ಲ. ಬಟ್ ಇಟ್ಸ್ ಐ ಥಿಂಕ್ ಟು ಬಿಕಮ್ ಅ ಮದರ್ ಆ್ಯಂಡ್ ಟು ಹ್ಯಾವ್ ಚಿಲ್ಡ್ರನ್ ಇಟ್ ಇಸ್ ಟೂ ಪರ್ಸ್ನಲ್ ಅನಿಸುತ್ತೆ. ಅದಕ್ಕೇನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ಇರ್ತಾರೆ ಆ್ಯಂಡ್ ಎಲ್ಲರೂ ಪ್ರೀತಿ ಮಾಡೋರೇನೇನೋ ಏನೂ ಇಲ್ಲ ನನಗೆ. ಪ್ರೀತಿ ಕೊರತೆ ಇಲ್ಲ, ಎಲ್ಲ ಇದೆ, ಅಬಂಡೆನ್ಸ್ ಆಗೇ ಇದೆ. ಅದೆಲ್ಲ ಇದ್ದರೂ ಸಹ ಇದಿದ್ರೆ ಇನ್ನೂ ನನಗೆ ಸಮಾಧಾನ ನನ್ನ ಜೀವನದಲ್ಲಿ ಅನ್ನೋಂಥದ್ದು ನನಗೆ ಕಾಡ್ತಿದೆ. ಮತ್ತೀಗ ನೀವು ಈ ಥರದ ಪ್ರಶ್ನೆಗಳು ಬರಬಹುದು, ಅದಕ್ಕೆ ನಾನು ಎಷ್ಟರ ಮಟ್ಟಿಗೆ ಉತ್ತರ ಕೊಡಬಲ್ಲೆ, ಆ ಶಕ್ತಿ ನನ್ನಲ್ಲಿದೆಯಾ. ಮತ್ತು ಅದೆಲ್ಲ ಒಂದು ಬೇಡದೇ ಇರೋದು ಒಂದಷ್ಟು ಮಾತುಕತೆ ನಮ್ಮಲ್ಲಿ ತಲೆಯಲ್ಲಿ ತಲೆ ಹರಟನೆ ತಾನೆ ಹರಡ್ತಾ ಇರುತ್ತದ ಮಂತನ ಅಲ್ಲ. ಇದನ್ನ ಯು ಕಾನ್ ಬಿ ಅಂದರೆ ಡೇ ಟು ಡೇ ಲೈಫಲ್ಲಿ ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಳಕ್ಕಾಗಲ್ಲ. ಅದು ಯಾಕಂದರೆ ತುಂಬ ಅದು ಒಂದು ಇಂಡಿಸಿಸಿವ್ನೆಸ್ ಇದೆ ಅದರಲ್ಲಿ, ಒಂದು ಇಂಪಲ್ಸಿವ್ನೆಸ್ ಇದೆ ಅದರಲ್ಲಿ. ಯಾವುದೋ ಅದರಲ್ಲಿ ಒಂದು ಖಚಿತವಾಗಿ ಹೀಗೆ ಅಂತ ಅದರಲ್ಲಿ ಏನೂ ಇಲ್ಲ. ಅದರಲ್ಲಿ ದರ್ ಇಸ್ ನೋ ಸಚ್ ಕ್ಲಾರಿಟಿ. ಅದ್ರ ಜೊತೆಯಲ್ಲಿ ಯು ಜಸ್ಟ್ ಕ್ವಿಕ್ಲಿ ವಾಂಟ್ ಟು ಹ್ಯಾವ್ ಅ ರಿಲೇಷನ್ಶಿಪ್ ಫಾರ್ ದ ಸೇಕ್ ಆಫ್ ಇಟ್. ಆ್ಯಂಡ್ ವೆನ್ ಯು ನೋ ದ್ಯಾಟ್ ಆ ಸಮಯದಲ್ಲಿ ಅಂದರೆ ಎಷ್ಟು ವಲ್ನರಬಲ್ ಆಗ್ತೀವಂದರೆ, ಸಿ ವೆನ್ ಯು ಹ್ಯಾವ್ ಅ ಚಾಯ್ಸ್ 20s ಅಂದರೆ ಯು ನಾಟ್ ಥಿಂಕಿಂಗ್ ಆಫ್ ಅಬೌಟ್ ಎನಿಥಿಂಗ್. ಸೊ ನಮ್ಮ ಅವಾಗ ಡಿಮಾಂಡ್ಸು, ನಾವು ನೋಡೋ ರೀತಿ, ನಾನು ಯಾರನ್ನ ವರಿಸ್ಬೇಕು ಅಂದ್ಕೊಂಡಿದ್ದೀನೋ ಅಥವಾ ನಾನು ಯಾರ ಜೊತೆ ಇರಬೇಕು ಅಂದ್ಕೊಂಡಿದ್ದೀನೋ ಅವ್ರನ್ನ ನೋಡೋ ರೀತಿ ಎಲ್ಲದೂ ಬೇರೆ ಇರುತ್ತೆ. ಅವಾಗ ಇದು ಮೇ ಬಿ ನೀವು ಏನು ಕೆಲ್ಸಕ್ಕೆ ಹೋಗ್ತೀರಾ, ಎಷ್ಟು ಸಂಬಳ ತೊಗೊಳ್ತೀರಾ, ಮೇ ಬಿ ಆಲ್ ದ್ಯಾಟ್. ಬಟ್ ದಿಸ್ ಮೇಕ್ಸ್ ಯು ಸೋ ವಲ್ನರಬಲ್ ಎಮೋಷ್ನಲಿ. ಯು ಆರ್ ಬಿಕಮಿಂಗ್ ಹೆಲ್ಪ್ಲೆಸ್. ಈಗ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ ನಾನು ಹೋಗಿ ಯಾರ ಹತ್ರ ಆದರೂ ಹೇಳ್ಕೊಳಕ್ಕಾಗತ್ತಾ? ನಂಗೊಂದು ಸ್ವಲ್ಪ ಮರ್ಯಾದೆ ಬೇಡವಾ? ನನ್ನ ಘನತೆಗೆ ಧಕ್ಕೆ ಬರಲ್ವಾ? ಯಾವುದೇ ಹೆಣ್ಣಿಗಾದ್ರೂ ಎಷ್ಟು ಆತ್ಮಗೌರವ ಗಂಡಸಿಗೆ ಅವನ ಬಗ್ಗೆ ಇರುತ್ತೋ ಅಷ್ಟು ನನಗೂ ಇದೆ ಅಲ್ಲ ಹೆಣ್ಣಾಗಿ. ಸೊ ಐ ಕಾಂಟ್ ಗೋ ಆ್ಯಂಡ್ ಶೇರ್ ಇಟ್ ವಿತ್ ಎವ್ರಿಬಡಿ. ಆ್ಯಂಡ್ ಐ ವಿಲ್ ನೆವರ್ ಸೇ ದ್ಯಾಟ್ ಫಾರ್ ದ ಹೆಕ್ ಆಫ್ ದಿಸ್ ಐ ಆಮ್ ಸೀಯಿಂಗ್ ಸಂಬಡಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿದೆ ಅದು, ಬಟ್ ಐ ವಿಲ್ ನಾಟ್ ಸೇ ದ್ಯಾಟ್. ಅದು ಏನಾಗ್ತಾ ಹೋಗುತ್ತೆ, ಬರ್ತಾ 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 ಯು ಅಂಡರ್ಸ್ಟ್ಯಾಂಡ್ ದಟ್ ನಮ್ಮದೇ ಒಂದು ವೆಬ್, ಒಂದು ಜಾಲ, ಒಂದು ನಂದೊಂದು ಯಾರೂ ಮಾಡಿದ್ದಲ್ಲ, ಅದು ನಾನಾಗೆ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಅದನ್ನು. ಈ ಥರ ನನ್ನ ಆತ್ಮಗೌರವಕ್ಕೆ ಬರುತ್ತೆ. ನಾನು ಹೇಳಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ? ಆಬ್ವಿಯಸ್ಲಿ ಐ ಕಾಂಟ್ ಸೇ ದಟ್ ಓ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಅರೌಂಡ್ ವಿತ್ ಹಿಮ್, ಏನೋ. ಆ್ಯಂಡ್ ರಿಲೇಷನ್ಶಿಪ್ ಅಂತ ಹೇಳಬೇಕಾದ್ರೆ, ಆ್ಯಂಡ್ ವೆನ್ ಯು ಆರ್ ವಿತ್ ಅ ಫ್ಯಾಮಿಲಿ, ನಾನು ಯಾವತ್ತು ನನ್ನ ಕುಟುಂಬದಿಂದ ದೂರ ಹೋದವಳಲ್ಲ ನಾನು.
ಐ ಬಿನ್ ಅಟ್ಯಾಚ್ ಟು ಇಟ್. ಆಗ ಅಟ್ಯಾಚ್ ಟು ಇಟ್ ಅನ್ಬೇಕಾದ್ರೆ ಅದು ಇನ್ನೊಬ್ಬರ ಒಂದು ಆಗಮನ ಅಲ್ಲಿ ಎಲ್ಲರಿಗೂ ಅದು ಇಷ್ಟ ಆಗುತ್ತೋ ಬಿಡತ್ತೋ ಅಟ್ಲೀಸ್ಟ್ ಹಿಡಿಸ್ಬೇಕದು. ಹೌದು ನಿಜ. ಒಂದೊಂದು ಎಕ್ಸ್ಟರ್ನಲ್ ಪರ್ಸನ್ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಬರಬೇಕು ಅಂತ ಹೇಳಿದ್ರೆ ನಿಜ. ಅದ್ರ ಜೊತೆಯಲ್ಲಿ ಅದನ್ನು ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ. ನನ್ನ ವಲ್ನರಬಲ್ ಸಿಚುವೇಶನ್ ನಂದು ಏನಿದೆ ಅಂತ ನಾನು ಹೇಳೋಕ್ಕಾಗ್ತಿಲ್ಲ ನಮ್ಮ ಮನೇಲಿ. ಬಟ್ ಐ ಮೇ ಪ್ರೆಷರೈಸ್ ದೆಮ್ ಟು ಅಕ್ಸೆಪ್ಟ್ ದ ಪರ್ಸನ್ ಫಾರ್ ವಾಟ್ ಎವರ್ ರೀಸನ್. ಆ್ಯಂಡ್ ದಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ರಾಂಗ್. ಯಾಕೆ ರಾಂಗು? ಇಷ್ಟು ವರ್ಷ ನಾನು ಏನೇನು ನನ್ನ ಆಸಕ್ತಿ ಅದು ಇದು ನಾನು ಹೀಗೆ ಹಾಗೆ ನಾನು ಹೀಗೆ ಇರೋದು ಅಂತೆಲ್ಲ ಬಂದಿದ್ದಕ್ಕೆ ತದ್ವಿರುದ್ಧವಾಗಿರುತ್ತೆ ಅದು. ಯಾಕಂದರೆ ಯು ನಾಟ್ ಸೀಯಿಂಗ್ ಎನಿಥಿಂಗ್ ನಾವು. ನನ್ನ ಪ್ರಯಾರಿಟಿ ಬದಲಾಗ್ಬಿಟ್ಟಿದೆ. ನನಗೆ ಇವಾಗ ಹಿಂಗಾಗಲೇ ಬೇಕು ಅಂತ ನನಗೆ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಆವಾಗ ಏನಾಗುತ್ತೆ, ಆ ಹೆಲ್ಪ್ಲೆಸ್ನೆಸ್ ನಿಮಗೆ ಒಂದು ಕಾಮಾಗಿ ಒಂದು ಸ್ಥಿರತೆಯಿಂದ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಯಾವುದೇ ನಿರ್ಧಾರದ ಬಗ್ಗೆ. ಬಟ್ ಸಮ್ ರಿಲೇಷನ್ಶಿಪ್ ವೆನ್ ಇಟ್ ಗೋಸ್ ರಾಂಗ್, ಯಾಕಂದರೆ ಇಟ್ ಈಸ್ ನಾಟ್ ಬೈ ಚಾಯ್ಸ್ ಆರ್ ಏನೂ ಅಲ್ಲ, ಇದು ಹರಿ ಹಾಶ್ಪಾಶಲ್ಲಿ. ದ್ಯಾಟ್ ಕ್ಯಾನ್ ಸಮ್ ಟೈಮ್ ಹರ್ಟ್ ಯು ಫಾರ್ ನೋ ರೀಸನ್, ನಾಟ್ ಫಾರ್ ದೇರ್ ಫಾಲ್ಟ್. ಇಷ್ಟೊಂದು ಹೆಲ್ಪ್ಲೆಸ್ ಆದ್ನ ನಾನು, ಇಷ್ಟು ಡೆಸ್ಪಿರೇಷನ್ ನಂಗೆ ಬಂತ. ಇದರಿಂದ ಹೊರಗೆ ಹೋಗೋದು ಹೇಗೆ? ಇಲ್ಲಿಂದ ನಾನು ಓಡೋಗ್ಬೇಕು. ಹಾಗಾದರೆ ಈ ಸಿಚುವೇಶನಿಂದ, ಈ ಜಾಲ ನಾನು ಮಾಡ್ಕೊಂಡ್ಬಿಟ್ಟಿನಲ್ಲ, ಅಲ್ಲಿಂದ ನಾನು ಹೊರಗೆ ಬರಬೇಕು. ದೆನ್ ಯುರ್ ಅಗೇನ್ ಲುಕಿಂಗ್ ಫಾರ್ ಸಮಥಿಂಗ್. ಡೈವರ್ಷನ್ ಬೇಕಲ್ಲ ನನಗೆ, ಏನು ಡೈವರ್ಟ್ ಮಾಡ್ಕೊಳ್ಬೋದು ಅಂತ. ನಾಟ್ ದಟ್ ಯು ಗೆಟ್ ಇನ್ ಟು ರಾಂಗ್ ಸರ್ಕಲ್. ಐ ಆಮ್ ಪಾಸ್ ಔಟ್ ಆಫ್ ಆಲ್ ದಟ್ ಏಜ್. If I have to be in 18-19, then you get into a wrong trap. Wrong trap again. ಹೌದು ಇವಾಗ ಅದೆಲ್ಲ ಏಜ್ ದಾಟ್ ಬಂದಿದೆ. ಕರೆಕ್ಟ್. Seen all the traps. ಎಸ್ ಹೌದು. Enough. ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ. ಸೊ ಯು ನಾಟ್ ಫಾಲಿಂಗ್ ಇನ್ ಟು ಅ ಟ್ರ್ಯಾಪ್, ಬಟ್ ಅಟ್ ದ ಸೇಮ್ ಟೈಮ್ ಕಾನ್ಸ್ಟೆಂಟ್ ಆಗಿ ಒಂದು ಸಮಾಧಾನ ಇಲ್ಲದೆ ಇರೋ ಒಂದು ಪರಿಸ್ಥಿತಿ, ದಟ್ ಯು ವಾಂಟ್ ಟು ಬಿ ಡೂಯಿಂಗ್ ಸಮಥಿಂಗ್. ಒಂದು ನನಗೆ ಡೈವರ್ಷನ್ ಬೇಕು, ನಾನು ಇನ್ನೇನೋ ಮಾಡ್ತಾ ಇರಬೇಕು, ಇದರಿಂದ ಹೊರಗೆ ಬರಬೇಕು ಅಂತ. ಅಲ್ಲಿ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಹೊರಗೆ ಬರಬೇಕು ಅಂತ ಇರುತ್ತೆ. ಮತ್ತೆ ಎಲ್ಲಾದರೂ ಮತ್ತೆ 1-2 ದಿನ ಅಷ್ಟೇ ಇರುತ್ತೆ ಆ ಸಮಾಧಾನ. ಬಟ್ ಇಟ್ ಈಸ್ ಯು ಕಮ್ ಬ್ಯಾಕ್ ಅಗೇನ್ ಟು ಇಟ್. ಸೊ ಇಟ್ ಈಸ್ ಇದು ಒಂಥರ ಹೆಂಗಂದರೆ ಈ ಡ್ರಗ್ ಅಡಿಕ್ಷನ್ ಥರ ಆಗುತ್ತೋ ಏನಪ್ಪ ಇದು. ಮೋಸ್ಟ್ಲಿ ಅವರಿಗೆ ವಿಡ್ರಾವಲ್ ಸಿಮ್ಟಮ್ಸ್ ಇರುತ್ತೆ ನೋಡಿ. ತಡ್ಕೊಳಕ್ಕೆ ಆಗ್ತಾ ಇರಲ್ಲ ಅವರಿಗೆ ವಿಡ್ರಾವಲ್ ಸಿಮ್ಟಮ್ಸು. ಏನೋ ತಲೆನೋವು ಆಗ್ತಾ ಇರತ್ತಂತೆ, ವಾಮಿಟಿಂಗ್ ಆಗ್ತಾ ಇರತ್ತಂತೆ, ನೋಡಿದ್ರೆ ತಕ್ಷಣ ಬೇಕು ಅಂತ ಅನ್ನಿಸ್ತಾ ಇರತ್ತಂತೆ. ಆ ಥರದ ಒಂದು ಸಿನಾರಿಯೋ ಯು ಆರ್ ಗೋಯಿಂಗ್ ಥ್ರೂ ದಟ್ ಫಾರ್ ಇಯರ್ಸ್. 1-2 ದಿನ ಅಲ್ಲ, ಇಯರ್ಸ್ ಆಗಿಬಿಡುತ್ತೆ. ಆಮೇಲೆ